ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 2 ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ 2 ಸ್ಟಾಕ್ಗಳ ಬಗ್ಗೆ ಇವತ್ತು 2 ನ್ಯೂಸ್ಗಳು ಬಂದಿದ್ದಾವೆ. ಆ ನ್ಯೂಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಕಂಪನಿಗಳು ಹೇಗಿದ್ದಾವೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್, ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಮೂಲಕ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಗೆಳೆಯರೆ, ಮೊದಲನೇ ಸ್ಟಾಕ್ ಅನ್ನು ನಾವು ನೋಡೋದಾದ್ರೆ ಹಿಂದೂಸ್ತಾನ್ ಫುಡ್ಸ್ ಲಿಮಿಟೆಡ್ ನೋಡಬಹುದು. ಇವತ್ತು 8.5% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಟ್ವಿಟರ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ 2 ಕಡೆ ಕೂಡ ಕೊಟ್ಟಿದ್ದೆ. ಇನ್ ಕೇಸ್ ನೀವು ಟ್ವಿಟರ್ ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಟ್ರೈ ಮಾಡಬಹುದು. ಸೊ ಅಲ್ಲೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ ನ ಲಿಂಕ್ ಇಲ್ಲಿದೆ, ಫಾಲೋ ಮಾಡಬಹುದು. ಇವತ್ತು 11 ಗಂಟೆ ಸುಮಾರಿಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂತು. ಅನೌನ್ಸ್ಮೆಂಟ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು. ಕೊನೆಯಲ್ಲಂತೂ ಇನ್ನೂ ಜಾಸ್ತಿ ಪ್ರಮಾಣದ ಬೈಯಿಂಗ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೋಡಬಹುದು ಕೊನೆಯ ಅರ್ಧ ಗಂಟೆಯಲ್ಲಿ ಆಲ್ಮೋಸ್ಟ್ ಸ್ಟಾಕ್ ನೋಡಬಹುದು 4% ಗಿಂತ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ. ಓವರ್ ಆಲ್ 8.5% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಾವು ಟ್ವಿಟರ್ ಅನ್ನ ಒಂದ್ಸಲ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು, ಹಿಂದೂಸ್ತಾನ್ ಫುಡ್ಸ್ ಕಂಪನಿಯು ಸ್ಪೋರ್ಟ್ಸ್ ಶೂ ಉತ್ಪಾದನಾ ಕಂಪನಿಯನ್ನು ಸ್ವಾಧೀನಪಡಿಸಿಕೊಂಡಿದೆ. ಇದರ ಮೂಲಕ 3 ಉತ್ಪಾದನಾ ಘಟಕಗಳು ಕಂಪನಿಯದ್ದಾಗಿವೆ. ಸೊ ಈ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಮಾಡಿತ್ತು. ಅದನ್ನು ನಾವು BSE ವೆಬ್ಸೈಟ್ ಅಲ್ಲಿ ನೋಡೋಣ. ಅಫಿಷಿಯಲ್ ಅನೌನ್ಸ್ಮೆಂಟ್ ನೋಡಬಹುದು. 11 ಕಾಲ್ ಸುಮಾರಿಗೆ ಈ ಅನೌನ್ಸ್ಮೆಂಟ್ ಬಂತು. ನೋಡಬಹುದು ಇಲ್ಲಿ, ವಿ ವುಡ್ ಲೈಕ್ ಟು ಇನ್ಫಾರ್ಮ್ ದಟ್ KNS Shoetech Private Limited, a wholly owned subsidiary company of Hindustan Foods Limited, has executed business transfer agreement on March 31st, 2024 with SSIPL Retail Limited. ಅಂದ್ರೆ ಈ KNS Shoetech Limited ಏನಿದೆ, ಇದು ಹಿಂದೂಸ್ತಾನ್ ಫುಡ್ಸ್ ನ ಸಬ್ಸಿಡಿಯರಿ. ಈ ಕಂಪನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಕಂಪನಿ ಏನಿದೆ SSIPL Retail Limited, ಇದನ್ನ ಅಕ್ವೈರ್ ಮಾಡ್ಕೊಂಡಿದೆ. ಸೊ ನೋಡಬಹುದು, ಫಾರ್ ಅಕ್ವಿಸಿಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಆಫ್ SSIPL ಸಿಚುಯೇಟೆಡ್ ಅಟ್ ಅಡ್ರೆಸ್ ಕೂಡ ಇದೆ. ಒಂದು A ಅಂತ ಇದೆ ನೋಡಬಹುದು ಇಲ್ಲಿ, ಹಾಗೆ B ಅಂತ ಇದೆ ನೋಡಬಹುದು ಇಲ್ಲಿ ಎರಡನೇದು, ಹಾಗೆ ನೆಕ್ಸ್ಟ್ C. ಸೊ 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಅಕ್ವೈರ್ ಮಾಡ್ಕೊಂಡಿದೆ, ಅಂದ್ರೆ ಪರ್ಚೇಸ್ ಮಾಡಿದೆ. ಸೊ ಈಗ ಕಂಪನಿ ಬಿಸ್ನೆಸ್ ಏನ್ ಮಾಡುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡಬಹುದು. ದಟ್ ಈಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಶೂಸ್ ಅಂಡ್ ಓಪನ್ ಫುಟ್ವೇರ್ ಇನ್ಕ್ಲೂಡಿಂಗ್ ಆಲ್ ದೇರ್ ಕಾಂಪೋನೆಂಟ್ಸ್ ದೇರ್ ಆಫ್ ಅನ್ ಎ ಸ್ಲಂಪ್ ಸೇಲ್ ಅಂಡ್ ಗೋಯಿಂಗ್ ಕನ್ಸರ್ನ್ ಬೇಸಿಸ್ ಆಸ್ ಪರ್ ಕಂಡೀಷನ್ ಸೆಟ್ ಔಟ್ ಇನ್ BTA ಅಂದ್ರೆ ಬಿಸ್ನೆಸ್ ಟ್ರಾನ್ಸ್ಫರ್ ಅಗ್ರಿಮೆಂಟ್. ಅಂದ್ರೆ ಕಂಪನಿ ಈಗಾಗಲೇ ಫುಟ್ವೇರ್ ಬಿಸ್ನೆಸ್ ಅಲ್ಲಿ ಥ್ರೂ ಸಬ್ಸಿಡಿಯರಿ ಮೂಲಕ ಈಗ ಇನ್ನೊಂದು ಫುಟ್ವೇರ್ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳೋ ಮೂಲಕ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳಿಕ್ಕೆ ಹೊರಟಿದೆ ಅಂತಾನೆ ಹೇಳ್ಬೋದು. ಹಾಗಾಗಿನೇ ಈ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿರೋದು. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇವೆಲ್ಲನೂ ಕೂಡ ಒಳ್ಳೆ ಮೂವ್ ಆಗ್ತವೆ. ಹಾಗೆ ಈ ಸ್ಟಾಕ್ ಬಗ್ಗೆ ನಾವಂತೂ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಸ್ವತಃ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಈ ಸ್ಟಾಕ್ ಇದೆ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಇದೆ. ತುಂಬಾ ಜಾಸ್ತಿ ಕ್ವಾಂಟಿಟಿಯನ್ನು ಇಟ್ಕೊಂಡಿಲ್ಲ, ಕಡಿಮೆ ಪ್ರಮಾಣದ ಕ್ವಾಂಟಿಟಿನೇ. ಜೊತೆಗೆ ನಾನು ಸ್ಟಾಕ್ ಸ್ಪ್ಲಿಟ್ ಆಗೋದಕ್ಕಿಂತ ಮುಂಚೆ ಬೈ ಮಾಡಿದ್ದೆ ಸ್ಟಾಕ್ ಅನ್ನು. ನೀವು ಇನ್ ಕೇಸ್ ಏನಾದ್ರು ನಮ್ಮ ಚಾನಲ್ ಅಲ್ಲಿ ಹಳೆ ವಿಡಿಯೋ ನೋಡಿದ್ರೆ ಅರೌಂಡ್ 2000 rupees ಅಥವಾ 1800, 1900 ಈ ರೇಂಜ್ ಅಲ್ಲಿ ಇದ್ದಾಗಿನ ವಿಡಿಯೋಗಳು ಸಿಗುತ್ತೆ. ತದನಂತರ ಸ್ಟಾಕ್ 1:5 ರೇಷಿಯೋದಲ್ಲಿ ಸ್ಪ್ಲಿಟ್ ಆಗಿದೆ. ಹಾಗಾಗಿ ನಮಗೆ 500 ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಿದೆ. ಹಾಗೆ ನೀವು ಮಾರ್ಕೆಟ್ ಕ್ಯಾಪ್ ಅನ್ನ ನೋಡೋದಾದ್ರೆ 5800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಅಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 6 ಮಂತ್ಸ್ ಅಲ್ಲಿ 6% ಡೌನ್ ಇದೆ. 1 ಇಯರ್ ಅಲ್ಲೂ ಕೂಡ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಡೌನ್ ಫಾಲ್ ಅಂತಾನೆ ಹೇಳ್ಬೋದು 1 ಇಯರ್ ಅಲ್ಲೂ ಕೂಡ. ಬಟ್ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು, 537% ರಿಟರ್ನ್ಸ್ ಇದೆ 5 ಇಯರ್ಸ್ ಅಲ್ಲಿ. ಜೊತೆಗೆ ಕನ್ಸಾಲಿಡೇಟೆಡ್ ಆಗಿರುತ್ತೆ, ನಂತರ ಒಂದು ರ್ಯಾಲಿ ಬರುತ್ತೆ, ನಂತರ ಕನ್ಸಾಲಿಡೇಟ್ ಆಗುತ್ತೆ, ಮತ್ತೊಂದು ರ್ಯಾಲಿ, ಮತ್ತೆ ಕನ್ಸಾಲಿಡೇಷನ್. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಲಾಸ್ಟ್ 5 ಇಯರ್ಸ್ ಅಲ್ಲಿ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ, ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗಿದ್ರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಜೊತೆಗೆ ಈ ಕಂಪನಿ ಏನಪ್ಪ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ ನಾನೀಗ, ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ಪ್ರಾಡಕ್ಟ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಎಷ್ಟು ಪ್ರಾಡಕ್ಟ್ಸ್ ಇದೆ ಅಂತ. ಫುಡ್ ಅಂಡ್ ಬೇವರೇಜ್ ಅಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿದ್ರೆ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ. ಸೆರಿಯಲ್ಸ್ ಆಗ್ಬೋದು, ರೈಸ್ ಕ್ರಿಸ್ಪೀಸ್, ಇನ್ಸ್ಟಂಟ್ ಮಿಕ್ಸಸ್, ಸಾಸಸ್, ಜಾಮ್ಸ್, ಸೂಪ್ಸ್, ಈಗ ವೇರಿಯಸ್ ಫುಡ್ ಅಂಡ್ ಬೇವರೇಜ್ ಪ್ರಾಡಕ್ಟ್ಸ್ ಇದೆ. ಹಾಗೆ ಹೋಮ್ ಕೇರ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಇದೆ. ನೀವು ಇಲ್ಲಿ ನೋಡಬಹುದು ಇದನ್ನ ಲಿಸ್ಟ್. ನೀವು ಒಂದ್ಸಲ ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ನಾನು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಒಂದು ಸ್ಟಾಕ್ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ಸೊ ಪರ್ಸನಲ್ ಕೇರ್ ಅಲ್ಲೂ ಕೂಡ ಇದೆ, ಬ್ಯೂಟಿ ಅಂಡ್ ಮೇಕಪ್ ಇದೆ, ಲೆದರ್, ಸ್ಪೋರ್ಟ್ಸ್, ಫುಟ್ವೇರ್ ಅಂಡ್ ಅಕ್ಸೆಸರೀಸ್ ನೋಡಬಹುದು. ಈ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಈಗ ಅಕ್ವಿಸಿಷನ್ ಮಾಡಿರೋದು. ಹಾಗೆ ಪೆಟ್ ಕೇರ್ ಅಲ್ಲೂ ಕೂಡ ಇದೆ, ಹೌಸ್ ಹೋಲ್ಡ್ ಇನ್ಸೆಕ್ಟಿಸೈಡ್ಸ್ ಅಲ್ಲಿ ಇದೆ, ಹೆಲ್ತ್ ಅಂಡ್ ವೆಲ್ನೆಸ್ ಅಲ್ಲಿ ಇದೆ. ಸೊ ಇಷ್ಟು ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ. ಹಾಗೆ ತುಂಬಾ ಜನರಿಗೆ ಅನ್ಸ್ಬೋದು ಇದರ ಬ್ರಾಂಡ್ ಯಾವುದು ಅಂತ. ಗೆಳೆಯರೆ, ಈ ಕಂಪನಿಗೆ ಯಾವುದೇ ಬ್ರಾಂಡ್ ಇಲ್ಲ. ಈ ಕಂಪನಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ. ಅಂದ್ರೆ ಬೇರೆ ಕಂಪನಿಗಳಿಗೆ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ. ಆ ಕಂಪನಿಗಳು ತಮ್ಮ ಬ್ರಾಂಡ್ ಲೇಬಲ್ ಹಾಕೊಂಡು ಮಾರಾಟ ಮಾಡ್ತವೆ. ಫಾರ್ ಎಕ್ಸಾಂಪಲ್, ನಾವು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪೆಪ್ಸಿ ಬ್ರಾಂಡ್ ಅನ್ನ ನಮ್ಮ ದೇಶದ ಒಂದು ಕಂಪನಿ ಇಲ್ಲೇ ಉತ್ಪಾದನೆ ಮಾಡಿ ಮಾರಾಟ ಮಾಡುತ್ತೆ. ಪೆಪ್ಸಿಯ ಬಾಟ್ಲರ್ ಅದು ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ, ಜೊತೆಗೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ, ಸಾಕಷ್ಟು ಜನರ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಕಂಪನಿ.
ಆ ಕಂಪನಿ ಯಾವುದು ಅಂತ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ಗೊತ್ತಾಗಿಲ್ಲ ಅಂದ್ರೆ ಡೋಂಟ್ ವರಿ, VBL, ವರುಣ್ ಬೇವರೇಜಸ್. ಅದೇ ರೀತಿ ಇದು ಕೂಡ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕಂಪನಿ. ನಾವಿಲ್ಲ ಕೆಳಗಡೆ ಹೋದ್ರೆ ಇಲ್ಲಿ ನೋಡಬಹುದು ಕಂಪನಿಯ ಕೆಲವೊಂದು ಬ್ರಾಂಡ್ಗಳು ಕಾಣ್ತವೆ. ಅಂದ್ರೆ ಇವೆಲ್ಲನೂ ಕೂಡ ಈ ಕಂಪನಿಯ ಕ್ಲೈಂಟ್ಸ್. ಈ ಎಲ್ಲ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ, ಬಟ್ ಬ್ರಾಂಡ್ ನೇಮ್ ಅವ್ರದ್ದಾಗಿರುತ್ತೆ. ನೋಡಬಹುದು ರಿನ್ ಇದೆ, ಸರ್ಫ್ ಎಕ್ಸೆಲ್ ಇದೆ, ವೀಲ್ ಆಕ್ಟಿವ್ ಇದೆ, ಕಂಫರ್ಟ್ ಇದೆ, ಡೆಟಾಲ್ ಇದೆ, ಲೈಸಾಲ್, ಮಾರ್ಟಿನ್, ಸ್ಲರ್ಪ್ ಫಾರ್ಮ್, ಲ್ಯಾಕ್ಮೆ, ಡಾಕ್ಟರ್ ಸ್ಕೋಲ್ಸ್, ಯಾರ್ಡ್ಲಿ, ಸೆಸಾ, ಸಾಸರಿ, ಸ್ಟ್ರೆಪ್ಸಿಲ್ಸ್, ಮೂವ್ ನೋಡಬಹುದು, ಡಿ ಕೋಲ್ ಟೋಟಲ್, ಇಚ್ ಗಾರ್ಡ್, ಕ್ರಾಕ್, ವಿಮ್, ಟಾಟಾ ಗ್ಲೂಕೋ ಪ್ಲಸ್, ವೀಟ್, ನೈಕಾ ಕೂಡ ಇದೆ ನೋಡಬಹುದು. ಅಂದ್ರೆ ನೈಕಾ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಪರ್ಸನಲ್ ಕೇರ್ ಇರುವಂತ ಕಂಪನಿ. ರೆಡ್ ಲೇಬಲ್ ಕೂಡ ಇದೆ ನೋಡಬಹುದು. ತಾಜ್ ಮಹಲ್, 3 ರೋಸಸ್, ಬ್ರೂ, ಸನ್ ಸಿಲ್ಕ್, ಕ್ಲಿನಿಕ್ ಪ್ಲಸ್, ಸಂತೂರ್, ಶವರ್ ಟು ಶವರ್, ಫೆರೆಕ್ಸ್, ಇವೆಲ್ಲನೂ ಕೂಡ ಕಂಪನಿಯ ಕ್ಲೈಂಟ್ಸ್. ನಾರ್ ಸೂಪ್ ಕೇಳಿರ್ತೀರಿ, ಅಶ್ ಪಪ್ಪೀಸ್, ಅರೋ, ಪೇಪರ್ ಬೋಟ್, US ಪೋಲೋ ನೋಡಬಹುದು. ಸಾಕಷ್ಟು ಇದಾವೆ. ನಾವು ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ, ಅಷ್ಟೊಂದು ಲಿಸ್ಟ್ ಇದೆ. ಈ ಕಂಪನಿ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ, ಅವರು ತಮ್ಮ ಬ್ರಾಂಡ್ ಲೇಬಲ್ ಹಾಕೊಂಡು ಮಾರಾಟ ಮಾಡ್ಕೊಳ್ತಾರೆ. ಸೊ ಆ ರೀತಿ ಬಿಸ್ನೆಸ್ ಅಲ್ಲಿ ಇರುವಂತಹ ಕಂಪನಿ. ಈಗ ಲೆದರ್ ಅಂಡ್ ಫುಟ್ವೇರ್ ಅಲ್ಲೂ ಕೂಡ ಇರುವಂತದ್ದು. ಈಗ ಅದಕ್ಕೆ ಸಂಬಂಧಪಟ್ಟಂತ ಅಕ್ವಿಸಿಷನ್ ಕೂಡ ಮಾಡಿದೆ. ಇನ್ ಕೇಸ್ ನೀವು ಸ್ಪ್ಲಿಟ್ ಯಾವಾಗ ಆಗಿತ್ತು ಅಂತ ನೋಡಬಹುದು, 21 ಜುಲೈ 2022 ₹10 ಇರುವಂತ ಫೇಸ್ ವ್ಯಾಲ್ಯೂ ₹2 ಮಾಡಿದೆ. ಅದಕ್ಕೆ ಮುಂಚೆಯಿಂದ ಕೂಡ ನಾನು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟೆಡ್ ಆಗಿದ್ದೀನಿ. ನಿಮಗೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಸ್ಟಡಿ ಮಾಡಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಳ್ತೀನಿ. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ನನಗೆ ಬಂದಿದ್ದೀನಿ. ನೋಡಬಹುದು 348 ಕೋಟಿ ರಿಸರ್ವ್ಸ್ ಇದೆ. ಕಂಟಿನ್ಯೂಸ್ ಆಗಿ ಗ್ರೋಯಿಂಗ್ ಮಾಡೆಲ್ ಇದೆ. ನೆಕ್ಸ್ಟ್ ಲಾಂಗ್ ಟರ್ಮ್ ಅಲ್ಲಿ 260 ಕೋಟಿ ಸಾಲ ಇದೆ. ಶಾರ್ಟ್ ಟರ್ಮ್ ಅಲ್ಲಿ 80 ಕೋಟಿ ಇದೆ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಗೆ ಬಂದ್ರೆ 20 ಕೋಟಿ ಕ್ಯಾಶ್ ಇದೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ. ಸೊ ಸಾಲ ಇದೆ ಅಂದ ತಕ್ಷಣ ಬ್ಯಾಡ್ ಅಲ್ಲ, ಕಂಪನಿ ಪ್ರಾಫಿಟಬಲ್ ಇದೆಯಾ ಅದು ಇಂಪಾರ್ಟೆಂಟ್. ಅದನ್ನೊಂದ್ಸಲ ನಾವು ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ 492, 700, 1400, 2000, 2500, ಈಗ 2683 ನೋಡಬಹುದು ಕಂಪನಿಯ ಬಿಸ್ನೆಸ್ ಯಾವ ರೀತಿ ಬೆಳೀತಾ ಇದೆ ಅಂತ. ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ 12 ಕೋಟಿಯಿಂದ ಶುರುವಾಗಿ 22, 37, 45, 71, 91 ನೋಡಬಹುದು. ಲಾಸ್ಟ್ 6 ಇಯರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. ಈ ಡೇಟಾನ ನೋಡಿದ್ರೆ ರಿಟರ್ನ್ ಆನ್ ಇಕ್ವಿಟಿ ಅಪ್ ಟು 3 ಇಯರ್ಸ್ ಇದೆ, ಚೆನ್ನಾಗಿದೆ, ಡಬಲ್ ಡಿಜಿಟಲ್ ಇದೆ. CAGR ಲಾಸ್ಟ್ 3 ಇಯರ್ಸ್ ಅಂತ ಒಳ್ಳೆ CAGR ಇಲ್ಲ, ಯಾಕಂದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅಲ್ಲಿ. ಬಟ್ 5 ಇಯರ್ಸ್ ಅಂಡ್ 10 ಇಯರ್ಸ್ ತುಂಬಾ ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಕೂಡ ಲಾಸ್ಟ್ 3 ಇಯರ್ಸ್ ಅಲ್ಲಿ ಕೂಡ ಚೆನ್ನಾಗಿದೆ. ಸೇಲ್ಸ್ ಅಲ್ಲಿ TTM ಸ್ವಲ್ಪ ಡೌನ್ ಇದೆ, ಬಟ್ 3 ಇಯರ್ಸ್ ಅಲ್ಲಿ ಚೆನ್ನಾಗಿದೆ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರೌಂಡ್ 65% ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS ಕೂಡ ಹೋಲ್ಡಿಂಗ್ ಇಟ್ಟಿದ್ದಾರೆ 6.7%. ನಂತರ DIS ಕೂಡ ಅರೌಂಡ್ 6% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ 22.5% ಇದ್ದಾರೆ. ಸೊ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಸ್ಮಾಲ್ ಕಂಪನಿ ಆಗಿದ್ರು ಕೂಡ ಅರೌಂಡ್ 12 to 13% ಹೋಲ್ಡಿಂಗ್ ಅನ್ನ FIS ಕೂಡ ಇಟ್ಟಿದ್ದಾರೆ. FIS DIS ಇಬ್ರು. ಸೊ ಅದನ್ನ ನೀವು ಇಲ್ಲಿ ನೋಡಬಹುದು. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಿಂದೂಸ್ತಾನ್ ಫುಡ್ಸ್ ಅನ್ನ. ಕಂಪನಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಂಡು ಡಿಸಿಷನ್ ಕೂಡ ತಗೊಳ್ಬಹುದು. ಹಾಗೆ ಯಾರಾದ್ರೂ ಇಂದಿನ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ, ಜೊತೆಗೆ ಇನ್ವೆಸ್ಟ್ ಮಾಡಿರುವಂತವರು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋದಾದ್ರೆ GM ಬ್ರೇವರೀಸ್. ಇವತ್ತು ನೋಡಬಹುದು ಆಲ್ಮೋಸ್ಟ್ 13% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ತುಂಬಾ ಜನ ಈ ರ್ಯಾಲಿಯನ್ನ ನೋಡಿ ಬೈ ಮಾಡ್ಬಿಡ್ತಾರೆ. ಸೊ ಖಂಡಿತ ಅಂತ ತಪ್ಪನ್ನ ಮಾಡಬೇಡಿ, ಯಾಕಂದ್ರೆ ಕಂಪನಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕಂಪನಿ ಬಗ್ಗೆ ತಿಳ್ಕೊಂಡು ಅಲ್ಲೇನಾದ್ರೂ ಪಾಸಿಟಿವ್ಸ್ ಇದೆ ಅಂತಂದ್ರೆ ಇನ್ವೆಸ್ಟ್ ಮಾಡೋದು ಓಕೆ, ಬಟ್ ರ್ಯಾಲಿಯನ್ನ ನೋಡಿ ಅಲ್ಲ. ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ, ನೋಡೋಣ. ನೀವು ಇಲ್ಲಿ ನೋಡಬಹುದು ಅನೌನ್ಸ್ಮೆಂಟ್, ಅಪ್ಡೇಟ್ ಆನ್ ಬೋರ್ಡ್ ಮೀಟಿಂಗ್. ಈಗಾಗಲೇ ಬೋರ್ಡ್ ಮೀಟಿಂಗ್ ಇರೋ ಬಗ್ಗೆ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಈ ಹಿಂದೆನೆ, ಆದ್ರೆ ಇವತ್ತು ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಅದೇನಂತಂದ್ರೆ ನೀವು ಇಲ್ಲಿ ನೋಡಬಹುದು, ಬೋರ್ಡ್ ಮೀಟಿಂಗ್ ಟು ಕನ್ಸಿಡರ್ ಇಶ್ಯೂ ಆಫ್ ಬೋನಸ್ ಶೇರ್ಸ್. ಸೊ ಬೋನಸ್ ಅನ್ನ ಕೊಡೋದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ 4ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಕಂಪನಿ. ಅಂದ್ರೆ ಹೊಸ ಅಜೆಂಡಾನ ಸೇರಿಸಿದೆ. ಈಗಾಗಲೇ ಅಜೆಂಡಾ ಇತ್ತು ರಿಸಲ್ಟ್ ಅನೌನ್ಸ್ ಮಾಡ್ಲಿಕ್ಕೆ. ಸೊ ಈಗ ಅದಕ್ಕೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳುವಂತ ಅಜೆಂಡಾನು ಕೂಡ ಸೇರಿಸಿದೆ. ಹಾಗಾಗಿ ಈ ಅಪ್ಡೇಟ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಕಂಡು ಬಂದಿದೆ. ಹಾಗಾದ್ರೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಇಂದಿನ ಹಿಸ್ಟ್ರಿ ನೋಡೋದಾದ್ರೆ ನೋಡಬಹುದು. ಸಣ್ಣ ಕಂಪನಿ, 1300 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 6 ಮಂತ್ಸ್ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ, ಓಕೆ. 1 ಇಯರ್ ಅಲ್ಲಿ 28% ಇದೆ, ನಾಟ್ ಬ್ಯಾಡ್, ಒಳ್ಳೆ ರಿಟರ್ನ್ಸ್ ಅಂತಾನೆ ಅಂದ್ಕೊಳ್ಬಹುದು. ಆದ್ರೆ 5 ಇಯರ್ಸ್ ಅಲ್ಲಿ ನೋಡಬಹುದು ಜಸ್ಟ್ 15% ಆಗ್ತದ. ಸೊ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಖಂಡಿತ ಈ ಸ್ಟಾಕ್ ಅಲ್ಲಿ ಬಂದಿಲ್ಲ ಲಾಸ್ಟ್ 5 ಇಯರ್ಸ್ ಅಲ್ಲಿ. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ನೋಡಬಹುದು ಯಾವ ರೀತಿ ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿದೆ ಅಂತ. ಸಡನ್ ಆಗಿ ರ್ಯಾಲಿ ಬರುತ್ತೆ ಸ್ಟಾಕ್ ಅಲ್ಲಿ, ನಂತರ ಗ್ರಾಜುಯಲ್ ಆಗಿ ಡೌನ್ ಬರುತ್ತೆ. ನೆಕ್ಸ್ಟ್ ಸಡನ್ ರ್ಯಾಲಿ, ಮತ್ತೆ ಗ್ರಾಜುಯಲ್ ಡೌನ್, ಮತ್ತೆ ಸಡನ್ ರ್ಯಾಲಿ, ಗ್ರಾಜುಯಲ್ ಡೌನ್. ಈಗಲೂ ಸಡನ್ ಆಗಿ ರ್ಯಾಲಿ ಬಂದಿದೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಈ ರ್ಯಾಲಿ ಸಸ್ಟೈನ್ ಆಗುತ್ತೆ ಅಂತ. ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಖಂಡಿತ ಸಸ್ಟೈನ್ ಆಗ್ಬೋದು, ಆದ್ರೆ ಈ ಕಂಪನಿ ಬಿಸ್ನೆಸ್ ಏನ್ ಮಾಡುತ್ತೆ ಅದ್ರ ಮೇಲೆ ಇದರ ಸಸ್ಟೈನಬಿಲಿಟಿ ನಿಂತಿರುತ್ತೆ. ಯಾಕೆಂತಂದ್ರೆ ಬ್ರೇವರೀಸ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು, ಇದು ಒಂದು ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ತುಂಬಾ ಜನ ಏನ್ ತಿಳ್ಕೊಳ್ತಾರೆ ಅಂತಂದ್ರೆ, ಎಸ್ಪೆಷಲಿ ಹೊಸಬ್ರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇರ್ತಾರೆ ಲಿಕ್ಕರ್ ಸ್ಟಾಕ್ ಗಳನ್ನ ತಿಳಿಸ್ಕೊಡಿ ಅಂತ. ಅವರ ಊಹೆ ಏನಾಗಿರುತ್ತೆ ಅಂದ್ರೆ, ಖಂಡಿತ ನಿಮ್ಮ ಊಹೆ ಸರಿನೇ. ಲಿಕ್ಕರ್ ಅಂತಂದ್ರೆ ಎಂತ ಸಮಯದಲ್ಲೂ ಬಿಸ್ನೆಸ್ ಆಗ್ತಿರುತ್ತೆ ಅನ್ನೋದು ಎಲ್ಲರ ಊಹೆ ಆಗಿರುತ್ತೆ. ಆದ್ರೆ ಸ್ಟಾಕ್ ಗಳಲ್ಲಿ ಅಂತ ಗ್ರೇಟ್ ರಿಟರ್ನ್ಸ್ ಖಂಡಿತ ಬಂದಿಲ್ಲ. ನೀವು ಯಾವುದೇ ಲಿಕ್ಕರ್ ಕಂಪನಿಯ ಚಾರ್ಟ್ ಓಪನ್ ಮಾಡಿ, ಇದೇ ರೀತಿ ಸೀಸಾ ಟೈಪ್ ಅಲ್ಲೇ ಇರುತ್ತೆ. ಯಾಕೆಂದ್ರೆ ಇಲ್ಲೂ ಕೂಡ ಸರ್ಕಾರದ ಕೈ ಆಡ್ತಾ ಇರುತ್ತೆ ಯಾವಾಗ್ಲೂ.
ಯಾಕಂದ್ರೆ ಜನ ಟೀಕೆ ಮಾಡದೇ ಇರೋದು ಲಿಕ್ಕರ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡೋದಕ್ಕೆ, ಅದ್ರ ಬಗ್ಗೆ ಕೇಳಕ್ ಹೋಗೋದಿಲ್ಲ. ಹಾಗಾಗಿ ಈ ಕಾರಣದಿಂದ ಅವು ಸ್ಟ್ರಗಲ್ ಮಾಡ್ತಾನೆ ಇರ್ತವೆ. ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ತೀರಾನೇ ಕಡಿಮೆ ಇರುತ್ತೆ. ಬಟ್ ಕೆಲವು ಕಂಪನಿಗಳು ಇರ್ತವೆ, ಯಾವ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಅಂತಂದ್ರೆ ಲಿಕ್ಕರ್ ಜೊತೆಗೆ ಬೇರೆ ಏನಾದ್ರೂ ಬಿಸ್ನೆಸ್ ಅನ್ನು ಕೂಡ ಮಾಡ್ತಾ ಇದ್ರೆ ಅಂತ ಕಂಪನಿಗಳು ಸ್ವಲ್ಪ ಓಕೆ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಓನ್ಲಿ ಲಿಕ್ಕರ್ ಮೇಲೆ ಡಿಪೆಂಡ್ ಆಗಿರುವಂತಹ ಕಂಪನಿಗಳು ಖಂಡಿತ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ. ಸೊ ನಾವು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕಂಪನಿ ಪ್ರೊಫೈಲ್ ಅಲ್ಲಿ ನೋಡಬಹುದು 1981 ಇಂದ ಇರುವಂತಹ ಕಂಪನಿ ಮ್ಯಾನುಫ್ಯಾಕ್ಚರ್ ಅಂಡ್ ಮಾರ್ಕೆಟಿಂಗ್ ಮಾಡುತ್ತೆ ಆಲ್ಕೋಹಾಲಿಕ್ ಬೆವರೇಜಸ್ ಅನ್ನ, ಕಂಟ್ರಿ ಲಿಕ್ಕರ್ ಹಾಗೂ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಅನ್ನ. ಹಾಗೆ ಕಂಪನಿಯ ಬ್ರಾಂಡ್ಸ್ ಕೂಡ ಇದೆ. ಖಂಡಿತ ನನಗಂತೂ ಇವೆಲ್ಲ ಗೊತ್ತಿಲ್ಲ. GM ಸಾಂತ್ರ ಅಂತ ಇದೆ, GM ಡಾಕ್ಟರ್, GM ಲಿಂಬು ಪಂಚ್, GM ದಿಲ್ಬಾರ್, ಈ ರೀತಿ ವೇರಿಯಸ್ ಬ್ರಾಂಡ್ ಗಳಿದೆ. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನ ಒಂದ್ಸಲ ನಾವು ನೋಡೋದಾದ್ರೆ ರಿಸರ್ವ್ಸ್ ನೋಡಬಹುದು 663 ಕೋಟಿ ಇದೆ. ಜೊತೆಗೆ ಗ್ರೋಯಿಂಗ್ ಮಾಡೆಲ್ ಇದೆ, ಒಳ್ಳೆ ರಿಸರ್ವ್ಸ್ ಅಂತಾನೆ ಹೇಳ್ಬೋದು, ಚೆನ್ನಾಗಿದೆ ರಿಸರ್ವ್ಸ್. ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾಲ ಇಲ್ಲ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ನಾವು ಬಂದ್ರೆ 23 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ, 5 ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಬೇಕಿದ್ರೆ ಹೇಳ್ಬೋದು. ಯಾಕಂದ್ರೆ 0 ಡೆಟ್, ಒಳ್ಳೆ ರಿಸರ್ವ್ಸ್ ಇದೆ, ಗ್ರೋಯಿಂಗ್ ಮಾಡೆಲ್ ಇದೆ, ಅದು ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡೋದಾದ್ರೆ 2012ರಿಂದ ಡೇಟಾ ಇದೆ ನೋಡಬಹುದು. 257ರಿಂದ ಶುರುವಾಗಿ 473, ನಂತರ ಡೌನ್ ಆಯಿತು 289, 307, 360, 375, 426, 464, 469, 340, 458, ಈಗ 594. ಕಂಪನಿಯ ಬಿಸ್ನೆಸ್ ಅಲ್ಲಿ ಇಲ್ಲಿ ಮಧ್ಯೆ ಸ್ವಲ್ಪ ಡೌನ್ ಫಾಲ್ ಇರಬಹುದು, ನಂತರ ಒಳ್ಳೆ ಕಂಬ್ಯಾಕ್ ಅನ್ನೇ ಮಾಡಿದೆ. 2021 ಸ್ವಲ್ಪ ಡೌನ್ ಇದೆ, ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ, ಕೋವಿಡ್ ಟೈಮ್ ಅಲ್ಲಿ ಇವೆಲ್ಲನೂ ಕೂಡ ಕ್ಲೋಸ್ ಇದ್ವು. ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ನಂತರ ನೆಟ್ ಪ್ರಾಫಿಟ್ ಅನ್ನ ನೋಡೋದಾದ್ರೆ 14 ಕೋಟಿಯಿಂದ ಶುರುವಾಗಿ ನೋಡಬಹುದು. ಕಂಪನಿ ಪ್ರಾಫಿಟಬಲ್ ಕೂಡ ಇದೆ, ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಅನ್ನ ಮಾಡಿದೆ, ಲಾಸ್ ಅಲ್ಲಿ ಏನಿಲ್ಲ ಕಂಪನಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಿಸ್ನೆಸ್ ವೈಸ್, ಅಂತ ಬ್ಯಾಡ್ ಪರ್ಫಾರ್ಮೆನ್ಸ್ ಏನಿಲ್ಲ ಕಂಪನಿಯಲ್ಲಿ. ನೆಕ್ಸ್ಟ್ ರಿಟರ್ನ್ ಆನ್ ಇಕ್ವಿಟಿ ಕೂಡ ಡಬಲ್ ಡಿಜಿಟಲ್ ಇದೆ. ಓಕೆ, CAGR 5 ಇಯರ್ಸ್ ಅಲ್ಲಿ ಅಂತ ಒಳ್ಳೆ CAGR ಇಲ್ಲ, 10 ಇಯರ್ಸ್ ಅಲ್ಲಿ ಚೆನ್ನಾಗಿದೆ. ಈಗಲೂ ಕೂಡ 3 ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, 1 ಇಯರ್ ಅಲ್ಲೂ ಕೂಡ ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಅಲ್ಲಿ ಅಂತ ಗ್ರೇಟ್ ನಂಬರ್ಸ್ ಇಲ್ಲ, TTM ಅಲ್ಲಿ ಮೈನಸ್ ಇದೆ. 3 ಇಯರ್ಸ್ ಓಕೆ, 5 ಇಯರ್ಸ್ ಸ್ವಲ್ಪ ಕಡಿಮೆನೇ ಇದೆ, ಸ್ಟಿಲ್ ಓಕೆ ಅಂತಾನೆ ಹೇಳ್ಬೋದು. ಪ್ರಾಫಿಟ್ ಗ್ರೋತ್ ಅನ್ನ, ಸೇಲ್ಸ್ ಗ್ರೋತ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಏನಿಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು. ಜಸ್ಟ್ 5%, 8%, 7%, 2% ಅಂತ ಒಳ್ಳೆ ನಂಬರ್ಸ್ ಏನಲ್ಲ ಸೇಲ್ಸ್ ಗ್ರೋತ್ ನೋಡಿದ್ರೆ. ನಂತರ ನಾವು ಪ್ರಮೋಟರ್ ಹೋಲ್ಡಿಂಗ್ ಬಂದ್ರೆ 74% ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS 0.3% ಹೋಲ್ಡಿಂಗ್ ಇಟ್ಟಿದ್ದಾರೆ. ಮುಂಚೆ ಇದ್ರು, ಅವರು ಕೂಡ ಇತ್ತೀಚೆಗೆ ಎಕ್ಸಿಟ್ ಆಗಿದ್ದಾರೆ. ನಂತರ DIS ಇಲ್ವೇ ಇಲ್ಲ, ಪಬ್ಲಿಕ್ 25% ಇದ್ದಾರೆ. ಓಕೆ, ಸಣ್ಣ ಕಂಪನಿ ಆಗಿರೋದ್ರಿಂದ FIS DIS ಇಂಥ ಕಡೆ ಇರುವಂತಹ ಚಾನ್ಸಸ್ ಕಡಿಮೆ. ಮ್ಯಾಕ್ಸಿಮಮ್ ಪ್ರಮೋಟರ್ ಹೋಲ್ಡಿಂಗ್ ಇದೆ 74%. ಅದೊಂದೇ ಪಾಸಿಟಿವ್ ಪಾಯಿಂಟ್ ಇಲ್ಲಿ ಹೇಳ್ಬೇಕಂದ್ರೆ. ಖಂಡಿತ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಇಲ್ಲ ಕಂಪನಿಯಲ್ಲಿ. ಬಟ್ ಬಿಸ್ನೆಸ್ ವೈಸ್ ಲಾಸ್ ಅಲ್ಲಿ ಇರುವಂತಹ ಕಂಪನಿ ಏನಲ್ಲ, ಕನ್ಸಿಸ್ಟೆಂಟ್ ಆಗಿ ಸ್ಲೋ ಆಗಿ ಹೋಗ್ತಾ ಇದೆ, ಬಿಗ್ ಚೇಂಜಸ್ ಇಲ್ಲ, ಸ್ಲೋ ಆಗಿ. ಯಾಕಂದ್ರೆ ನಾವು ಸೇಲ್ಸ್ ಗ್ರೋತ್ ಈಗ ತಾನೇ ನೋಡಿದ್ವಿ, ಸಿಂಗಲ್ ಡಿಜಿಟಲ್ ಇದೆ. ಹಾಗಾಗಿ ಸ್ಲೋ ಆಗಿ ಮೂವ್ ಆಗ್ತಾ ಇರೋದು. ಹಾಗಾಗಿನೇ ಈ ಸ್ಟಾಕ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಬೋನಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಜಂಪ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾನ್ ನಿಮ್ಗೆ ಹೇಳೋದಿಷ್ಟೇ, ಅವಾಯ್ಡ್ ಮಾಡೋದು ಬೆಟರ್ ಅನ್ಸುತ್ತೆ. ಸೊ ನಾನಂತೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ತೀನಿ. ನೋಡೋಣ 4ನೇ ತಾರೀಕು ಏನು ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ. ಶಾರ್ಟ್ ಟರ್ಮ್ ಗೆ ಈ ರೀತಿ ರ್ಯಾಲಿಯನ್ನ ಬಳಸ್ಕೊಂಡು ನೀವು ಎಕ್ಸಿಟ್ ಆಗ್ತೀವಿ ಅಂದ್ರೆ ಅದು ನಿಮ್ ಇಷ್ಟ. ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್, ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ನೋಡಿದ್ರೆ ಸ್ವಂತ ಪಾಸಿಟಿವ್ಸ್ ಖಂಡಿತ ಇಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ನಾನಂತೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ತೀನಿ. ಇನ್ಸ್ಟೆಡ್ ನೀವು ಬೇಕಿದ್ರೆ HND ಫುಡ್ಸ್ ಅಥವಾ ಹಿಂದೂಸ್ತಾನ್ ಫುಡ್ಸ್ ಅನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು. ಇಲ್ಲಿ ಸಾಕಷ್ಟು ಪಾಸಿಟಿವ್ಸ್ ಇದೆ. ಕಂಪನಿ ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಸ್ಮಾಲ್ ಕಂಪನಿ ಆಗಿದ್ರು ಕೂಡ ಪಾಸಿಟಿವ್ಸ್ ಜಾಸ್ತಿ ಇದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಿಂದೂಸ್ತಾನ್ ಫುಡ್ಸ್ ಅನ್ನು. ಇವನ್ GM ಬ್ರೇವರೀಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು, ಅದು ನಿಮ್ಮ ಇಷ್ಟ. ಸೊ ನಾನಂತೂ ಪರ್ಸನಲಿ ಅವಾಯ್ಡ್ ಮಾಡ್ತೀನಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.